ಜೀ ಕನ್ನಡದಲ್ಲಿ ಮನರಂಜನೆಗೆ ಕೊರತೆ ಇಲ್ಲ. ಇದೀಗ ವೀಕೆಂಡ್ ನಲ್ಲಿ ಮನರಂಜನೆ ಡಬಲ್ ಮಾಡಲು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಕೂಡ ಶುರುವಾಗಿದೆ. ಕಳೆದ ವಾರದಿಂದ ಡಿಕೆಡಿ ಎಪಿಸೋಡ್ ಪ್ರಸಾರ ಆಗ್ತಾ ಇದೆ. ಆದ್ರೆ ಆಡಿಷನ್ ರೌಂಡ್ ಟೆಲಿಕಾಸ್ಟ್ ಆದ್ಮೇಲೆ ಈ ಸ್ಪರ್ಧಿ ಮಾತ್ರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲೂ ಈಕೆಯದ್ದೇ ಹವಾ. ಎಸ್, ಆಕೆ ಬೇರೆ ಯಾರೂ ಅಲ್ಲ, ವೈರಲ್ ಹುಡುಗಿ ಪೂಜಾ. ಮೆಗಾ ಆಡಿಷನ್ ನಲ್ಲೇ ಸುಂಟರ ಗಾಳಿಯಂತೆ ಭರ್ಜರಿ ಪರ್ಫಾರ್ಮೆನ್ಸ್ ನೀಡಿರೋ ಪೂಜಾ ಫುಲ್ ಟ್ರೆಂಡಿಂಗ್ ನಲ್ಲಿದ್ದಾಳೆ. ಅಷ್ಟಕ್ಕೂ ಈ ಪೂಜಾ ಯಾರು, ವೈರಲ್ ಗರ್ಲ್ ಅಂತ ಕರಿತಿರೋದು ಯಾಕೆ, ಈಕೆ ಹಿನ್ನೆಲೆ ಏನು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೀ ಕನ್ನಡದಲ್ಲಿ ಡಿಕೆಡಿ ಹವಾ ಶುರುವಾಯಿತು. ಈಗಾಗಲೇ ಸ್ಪರ್ಧಿಗಳ ಆಯ್ಕೆ ಕೂಡ ನಡೆದಿದೆ. ಕಿರುತೆರೆ ಕಲಾವಿದರ ಜೊತೆಗೆ ಸ್ಪರ್ಧಿಗಳು ಕೂಡ ಹೆಜ್ಜೆ ಹಾಕಲಿದ್ದಾರೆ. ಆದ್ರೀಗ ವೈರಲ್ ಪೂಜಾ ಹವಾ ಜೋರಾಗಿದೆ. ಮೆಗಾ ಆಡಿಷನ್ ನಲ್ಲಿ ಸುಂಟರ ಗಾಳಿ ಹಾಡಿಗೆ ಹೆಜ್ಜೆ ಹಾಕೋ ಮೂಲಕ ಸ್ಟೇಜ್ ನಲ್ಲಿ ಧೂಳೆಬ್ಬಿಸಿದ್ದಾಳೆ. ಇದೀಗ ಆಕೆ ಹಿನ್ನೆಲೆ ಏನು ಅಂತ ಅನೇಕರು ಹುಡುಕ್ತಾ ಇದ್ದಾರೆ. ಅಂದ್ಹಾಗೆ ಪೂಜಾ ಗ್ರಾಮೀಣ ಪ್ರತಿಭೆ. ಮನೆಯಲ್ಲಿ ಬಡತನ ಇದ್ರೂ ಡ್ಯಾನ್ಸ್ ವಿಚಾರದಲ್ಲಿ ಈಕೆ ಸಿರಿವಂತೆ. ಎಷ್ಟೇ ಕಷ್ಟದ ಸ್ಟೆಪ್ಸ್ ಇದ್ರೂ ಈಕೆ ನೀರು ಕುಡಿದಷ್ಟೇ ಈಸಿಯಾಗಿ ಹೆಜ್ಜೆ ಹಾಕ್ತಾಳೆ. ಪೂಜಾ ಬಳ್ಳಾರಿ ಜಿಲ್ಲೆಯ ಕುರುಗೋಡಿನ ನಿವಾಸಿ. ಬಡತನ ಕುಟುಂಬದಲ್ಲಿ ಬೆಳೆದ ಈಕೆ BM ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿದ್ದಾಳೆ. ತಂದೆ ಕಲ್ಲು ಹೊಡೆಯುವ ಕೆಲಸ ಮಾಡ್ತಿದ್ರೆ ತಾಯಿ ಮನೆ ಕೆಲಸ ಮಾಡಿಕೊಂಡು 3 ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಪೂಜಾ ತಂದೆಗೆ ಡ್ಯಾನ್ಸ್ ನಲ್ಲಿ ಆಸಕ್ತಿ ಇತ್ತು. ಹೀಗಾಗಿ ಮಗಳ ಡ್ಯಾನ್ಸ್ಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಇದರಿಂದಾಗಿ ಪೂಜಾಳನ್ನ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ಬರುವಂತೆ ಮಾಡಿದ್ದಾರೆ. ಮೆಗಾ ಆಡಿಷನ್ ನಲ್ಲಿ ದರ್ಶನ್ ಮತ್ತು ರಕ್ಷಿತಾ ಅಭಿನಯದ ಕಳಾಸಿಪಾಳ್ಯ ಸಿನಿಮಾದ ಸುಂಟರ ಗಾಳಿ ಹಾಡಿಗೆ ಪೂಜಾ ಭರ್ಜರಿ ಸ್ಟೆಪ್ಸ್ ಹಾಕಿದ್ಲು. ಈಕೆ ಡ್ಯಾನ್ಸ್ಗೆ ಜಡ್ಜಸ್ ಫಿದಾ ಆಗಿದ್ರು. ಈಕೆ ಎನರ್ಜಿ, ಆಟಿಟ್ಯೂಡ್, ಎಕ್ಸ್ಪ್ರೆಷನ್ಗೆ ಜಡ್ಜಸ್ ಕಳೆದು ಹೋದ್ರು. ಇನ್ನು ಪೂಜಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇನ್ಸ್ಪಿರೇಷನ್ ಅಂತ ಆಕೆ ಸ್ಟೇಜ್ ಮೇಲೆ ಹೇಳಿಕೊಂಡಿದ್ದಾಳೆ. ಮನೆಯಲ್ಲಿ ತುಂಬಾ ಬಡತನ ಇರೋದ್ರಿಂದ ಆಕೆ ಸ್ಕೂಲ್ ಯೂನಿಫಾರ್ಮ್ ನಲ್ಲೇ ಬಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ಲು. ಯೂನಿಫಾರ್ಮ್ ನಲ್ಲಿ ಯಾಕೆ ಡ್ಯಾನ್ಸ್ ಮಾಡಿದೆ ಎಂದು ಅನುಶ್ರೀ ಕೇಳಿದಾಗ, ನಾವು ಬಡವರು ಅಕ್ಕ, ಕಾಸ್ಟ್ಯೂಮ್ ತೆಗೆದುಕೊಳ್ಳಲು ದುಡ್ಡಿಲ್ಲ ಅಂತ ಹೇಳಿದ್ಲು. ಇದು ಎಲ್ಲರನ್ನ ಭಾವುಕರನ್ನಾಗಿ ಮಾಡಿತ್ತು. ಈ ವಾರ ಕೂಡ ಪೂಜಾ ಭರ್ಜರಿ ಪರ್ಫಾರ್ಮೆನ್ಸ್ ನೀಡಿದ್ದಾಳೆ. ಹಳೆ ಪಾತ್ರೆ, ಹಳೆ ಕಬ್ಣ, ಹಳೆ ಪೇಪರ್ ಕಣ ಹೋಯಿ ಸಾಂಗ್ಗೆ ಮಸ್ತ್ ಸ್ಟೆಪ್ಸ್ ಹಾಕಿದ್ದಾಳೆ. ಈಕೆ ಡ್ಯಾನ್ಸ್ ನೋಡಿ ಜಡ್ಜಸ್ ಫಿದಾ ಆಗಿದ್ದಾರೆ. ಆಕೆಯನ್ನ ಹಾಡಿ ಹೊಗಳಿದ್ದಾರೆ. ಅಷ್ಟೇ ಅಲ್ಲ, ಅರ್ಜುನ್ ಜನ್ಯ ಪೂಜಾಗೆ ವೇದಿಕೆಯಲ್ಲಿ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಬಟ್ಟೆ ಇಲ್ಲ ಅಂತ ಹೇಳಿದ್ದ ಪೂಜಾಗೆ ಹೊಸ ಬಟ್ಟೆ ಕೊಡಿಸಿದ್ದಾರೆ. ಇದನ್ನು ನೋಡಿದ ಪೂಜಾ ಹಾಗೂ ಆಕೆ ಕುಟುಂಬಸ್ಥರು ಆನಂದ ಬಾಷ್ಪ ಸುರಿಸಿದ್ದಾರೆ. ಈ ವೇಳೆ ಹೇಳೋಕೆ ಮಾತೇ ಬರ್ತಿಲ್ಲ, ಖುಷಿ ಕೊಡ್ತಿದೆ ಅಂತ ಪೂಜಾ ಹೇಳಿದ್ದಾಳೆ. ಇನ್ನು ಪೂಜಾ ಡಿಕೆಡಿ ಬರೋದಕ್ಕೂ ಮುನ್ನವೇ ಫೇಮಸ್. ತನ್ನ ಪ್ರತಿಭೆಯಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದಾಳೆ. ಶಾಸಕ ಜನಾರ್ದನ ರೆಡ್ಡಿ ಪುತ್ರ ಕಿರೀಟಿ ನಾಯಕನಾಗಿ ನಟಿಸಿರುವ ಜೂನಿಯರ್ ಸಿನಿಮಾದ ವೈರಲ್ ವೈಯಾರಿ ಸಾಂಗ್ ಡ್ಯಾನ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸೆಟ್ ಮಾಡಿದ್ಲು. ಕಿರೀಟಿ ಈ ಸಿನಿಮಾದಲ್ಲಿ ಹೆಚ್ಚು ಸದ್ದು ಮಾಡಿದ್ದೆ ಈ ಹಾಡಿಗೆ ತುಂಬಾ ಕಷ್ಟ ಇರೋ ಸ್ಟೆಪ್ಸ್ ಹಾಕಿದ್ರಿಂದ. ಅದಕ್ಕಾಗಿ ಅವರು ಹಲವು ದಿನಗಳಿಂದ ಪ್ರಾಕ್ಟೀಸ್ ಮಾಡಿ ಆ ಡ್ಯಾನ್ಸ್ ಮಾಡಿದ್ರು. ಆದ್ರೆ ಪೂಜಾ ಕಷ್ಟದ ಸ್ಟೆಪ್ಸ್ ಗಳನ್ನ ಒಂದೇ ರಾತ್ರಿ ಕಲಿತು ಸಾಂಗ್ಗೆ ಹೆಜ್ಜೆ ಹಾಕಿದ್ದಾಳೆ. ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ಕಿರೀಟಿ ಅವರು ಪೂಜಾ ಅವರ ಕುಟುಂಬವನ್ನ ಮನೆಗೆ ಕರೆಸಿ ಗೌರವಿಸಿ ಕಳುಹಿಸಿದ್ದಾರೆ. ಆಕೆಯ ಟ್ಯಾಲೆಂಟ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಲ್ಲಿಂದಲೇ ಪೂಜಾಳನ್ನ ವೈರಲ್ ಗರ್ಲ್ ಅಂತ ಕರೆಯಲಾಗ್ತಿದೆ. ಸಣ್ಣ ಹಳ್ಳಿಯಲ್ಲಿ ಬೆಳೆದ ಪೂಜಾ ಈಗ ತನ್ನ ಟ್ಯಾಲೆಂಟ್ ಮೂಲಕವೇ ಬಹುದೊಡ್ಡ ವೇದಿಕೆಯಲ್ಲಿ ಚಾನ್ಸ್ ಪಡ್ಕೊಂಡಿದ್ದಾಳೆ. ಮನೆಯಲ್ಲಿ ಬಡತನ ಇದ್ರೂ ಕೂಡ ಡ್ಯಾನ್ಸ್ ಎಂಬ ಸಿರಿತನದ ಮೂಲಕ ಹೆಸರು ಮಾಡ್ತಿದ್ದಾಳೆ. ಈಕೆ ಡ್ಯಾನ್ಸ್ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ, ಸಾಕಷ್ಟು ಅವಕಾಶ ಆಕೆಯನ್ನು ಹುಡುಕಿಕೊಂಡು ಬರಲಿ, ಪೂಜಾ ಬದುಕು ಬಂಗಾರ ಆಗ್ಲಿ ಅನ್ನೋದೇ ಎಲ್ಲರ ಆಶಯ. ನಮಸ್ಕಾರ.